ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ನಮ್ಮ ಹಿರಿಯರು ಬಹಳಷ್ಟು ಕೆಲವೊಂದು ಸಂಪ್ರದಾಯಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಆದರೆ ಹಿಂದೇನಾಗ್ತಾ ಇದೆ ಅಂದರೆ, ವಿದ್ಯಾವಂತರು ಅಥವಾ ಯುವ ಜನತೆ ಆ ಸಂಪ್ರದಾಯಗಳಿಗೆ ವಿರೋಧ ಮಾಡೋದೇ ಒಂದು ಅವರ ಹೆಗ್ಗಳಿಕೆಯ ಥರ ತಿಳ್ಕೊಂಡಿದ್ದಾರೆ. ಆದರೆ ನಮ್ಮ ಭಾರತೀಯರಲ್ಲಿ ಒಂದೇ ಒಂದು ಮೇನ್ ಲ್ಯಾಕಿಂಗ್ ಏನಂತಂದರೆ, ನಾವು ಏನೇ ಒಂದು ಹೇಳಿದ್ರು ಅದಕ್ಕೆ ಒಂದು ಪುಷ್ಟೀಕರಿಸುವಂತಹ, ನಾವು ಅದಕ್ಕೆ ಒಂದು ವೈಜ್ಞಾನಿಕತೆಯ ಹಿನ್ನೆಲೆಯ ಬಗ್ಗೆ ನಾವು ತಿಳುವಳಿಕೆ ಕೊಡೋದಿಲ್ಲ. ಸುಮ್ಮನೆ ನೀನು ಹೀಗೆ ಮಾಡಬೇಕು, ನೀನು ಬಳೆ ಹಾಕಬೇಕು, ನೀನು ಕಿವಿ ಚುಚ್ಚಿಸ್ಕೋಬೇಕು, ಬಿಂದಿ ಇಡಬೇಕು, ಈ ಥರದ ಒಂದು ನಮ್ಮ ಸಂಪ್ರದಾಯದಲ್ಲಿ ಏನಿದೆ ಅದನ್ನು ಹೇಳ್ತೀವಿ ಹೊರತು ನೀನು ಅದನ್ನು ಏನಕ್ಕೆ ಮಾಡಬೇಕು ಅನ್ನುವ ಒಂದು ತಿಳುವಳಿಕೆನ ನಾವು ಕೊಟ್ಟಿಲ್ಲ. ನಮ್ಮ ಹಿರಿಯರು ಸಹ ನಾವು ಏನೇ ಒಂದು ಕೇಳಿದ್ರು ಅದಕ್ಕೆ ಸಮಜಾಯಿಸಿಯಾಗಿ ಅದಕ್ಕೆ ನಮಗೆ ತೃಪ್ತಿಯಾಗುವಂಥ ಉತ್ತರಗಳನ್ನು ಕೊಡೋದಿಲ್ಲ ಅವರು. ಹಾಗಾಗಿ ಏನಾಗ್ತಾ ಇದೆ ಅಂದರೆ, ಯುವಕರು ಇಂದಿನವರು ಅವರು ಏನನ್ಕಂತಾರೆ, ಇದೆಲ್ಲ ಒಂದು ಮೂಢನಂಬಿಕೆ, ಒಂದು ಕಂದಾಚಾರ, ಇದನ್ನು ನಾವು ಯಾಕೆ ಇದನ್ನು ಕಂಟಿನ್ಯೂ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇದು ಬೇಡ ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಒಂದು ಬೇರೆ ಪಾಶ್ಚಿಮಾತ್ಯರ ಒಂದು ಏನು ಅನುಕರಣೆ ಇದೆ, ಒಂದು ಸಂಸ್ಕೃತಿ ಇದೆ, ಅದರ ಒಂದು ಅನುಕರಣೆನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಂಪ್ರದಾಯಗಳಲ್ಲಿ ಇರುವ ಒಂದು ವೈಜ್ಞಾನಿಕತೆಯನ್ನು ನೋಡಿದಾಗ, ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಇದರಿಂದ ನಮಗೆ ಎಷ್ಟೊಂದು ಅನುಕೂಲ ಇದೆ, ಆದರೆ ಯಾಕೆ ನಮ್ಮ ಯುವಕರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಅದರಲ್ಲಿ ಕೆಲವೊಂದು ಉದಾಹರಣೆಗಳ ಸಹಿತ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು, ಅತಿಥಿಯನ್ನು ನಾವು ನೋಡಿದಾಗ ನಾವು ಎರಡು ಕೈಯನ್ನು ಅವರಿಗೆ ಜೋಡಿಸಿ ಕೈ ಮುಗಿತೀವಿ. ಈ ಒಂದು ಪದ್ಧತಿ, ಈ ಒಂದು ಆಚರಣೆ ಕೋವಿಡ್ ಸಂದರ್ಭದಲ್ಲಿ ಜಗತ್ತಿನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಿದ್ರು. ಕಾರಣ ಏನಂತಂದರೆ, ಕೋವಿಡ್ ಶೇಕ್ ಹ್ಯಾಂಡ್ ಮಾಡಿದಾಗ, ಕೈ ಕುಲುಕಿದಾಗ ಆ ಒಂದು ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನುವ ಒಂದು ಕಾರಣದಿಂದಾಗಿ ಕೈ ಮುಗಿಯುವಂತಹ ಭಾರತೀಯ ಪದ್ಧತಿ ನಮ್ದೇನಿತ್ತು ಅದನ್ನು ಜಗತ್ತಿನಲ್ಲಿ ಎಲ್ಲರೂ ಅದನ್ನು ಅಭ್ಯಾಸ ಮಾಡಿದ್ರು. ಆದರೆ ನಾವು ಭಾರತೀಯ ಒಂದು ಪದ್ಧತಿಯಲ್ಲಿ ಯಾರೇ ಅತಿಥಿಗಳು, ದೊಡ್ಡವರು, ಯಾರನ್ನೇ ಒಂದು ಅವ್ರನ್ನ ನಾವು ಗೌರವಿಸಬೇಕಾದ್ರೆ, ಆಧರಿಸಬೇಕಾದ್ರೆ, ಸತ್ಕರಿಸಬೇಕಾದ್ರೆ ನಾವು ಎರಡು ಕೈಯನ್ನು ಜೋಡಿಸಿ ಕೈ ಮುಗಿತೀವಿ. ಇದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ನಮ್ಮ ದೇಹದಲ್ಲಿ ಬಹಳಷ್ಟು ಪ್ರೆಷರ್ ಪಾಯಿಂಟ್ಸ್ಗಳಿದೆ. ಅದನ್ನು ನಾಡಿಗಳು ಅಂತಲೂ ಕರೀತಾರೆ, ಪ್ರೆಷರ್ ಪಾಯಿಂಟ್ಸ್. ಈ ಆಕ್ಯುಪಂಕ್ಚರ್ ಅಂತ ಅಂತಾರಲ್ಲ, ಅದು ಅದ್ಭುತವಾದ ಒಂದು ವೈದ್ಯಕೀಯ ಪದ್ಧತಿ ಅಂತ ಅನ್ಬೋದು. ಕಾರಣ ಏನಂತಂದರೆ, ಬೇಕಾದಷ್ಟು ಕಾಯಿಲೆಗಳು ನಮಗೆ ಈ ಒಂದು ಅಲೋಪತಿಲಿ ನಮಗೆ ಯಾವಾಗ ಅದರಿಂದ ಸೂಕ್ತವಾದ ಒಂದು ಚಿಕಿತ್ಸೆ ದೊರಕದಿದ್ದಾಗ ಈ ಆಕ್ಯುಪಂಕ್ಚರ್ಗೆ ಖಂಡಿತವಾಗ್ಲೂ ಹೋಗಬಹುದು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಸಲ ನನಗೆ ಕಾಲು ನೋವಾದಾಗ ಬಹಳಷ್ಟು ಈ ಆಲೋಪತಿ ಮೆಡಿಸಿನ್ ತಗೊಂಡು ಅದಕ್ಕೆ ಆ ಒಂದು ಚಿಕಿತ್ಸೆನೇ ಸಾವಿರಾರು ರೂಪಾಯಿ ಆಗಿತ್ತು. ಆದರೂ ಸಹ ಅದರಿಂದ ಒಂದು ರಿಲೀಫ್ ಸಿಕ್ಕಿರಲಿಲ್ಲ. ಆದರೆ ಆಕ್ಯುಪಂಕ್ಚರ್ ಅಂತ ಹೋಗಿ ಅದನ್ನು ಮಾಡಿದಾಗ ನಮ್ಮ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ಗಳಿರುತ್ತೆ, ಅಲ್ಲಿ ಅವರು ಸೂಜಿಯನ್ನು ಹಾಕಿ ಆ ಪಾಯಿಂಟ್ಸ್ಗಳಲ್ಲಿ ಅವರು ಅದನ್ನು ಚಿಕಿತ್ಸೆಯನ್ನು ನೀಡ್ತಾರೆ. ಹಾಗಾಗಿ ನಾವು ಕೈನ ಮುಗಿದಾಗ ನಮ್ಮ ಕೈ ಬೆರಳಿನ ತುದಿಯಲ್ಲಿರುವ ಈ ಪ್ರೆಷರ್ ಪಾಯಿಂಟ್ಸ್ಗಳೇನಿರುತ್ತೆ ಅದು ಟಚ್ ಆಗುತ್ತೆ, ಒಂದಕ್ಕೊಂದು ಪ್ರೆಸ್ ಆಗುತ್ತೆ. ಹಾಗಾಗಿ ಈ ಪ್ರೆಷರ್ ಪಾಯಿಂಟ್ಸ್ಗಳಿಗೂ ನಮ್ಮ ಪಂಚೇಂದ್ರಿಯಗಳಿಗೂ ಒಂದು ನೇರ ಸಂಬಂಧ ಇದೆ. ನೋಡೋದು, ಕೇಳೋದು, ಇದೆಲ್ಲ ಸ್ಪರ್ಶ, ಇದಕ್ಕೆಲ್ಲ ಒಂದು ನೇರ ಸಂಬಂಧ ಇರೋದ್ರಿಂದ ಆ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗುತ್ತೆ. ಕೈ ಮುಗಿದಾಗ ಆಕ್ಟಿವೇಟ್ ಆದಾಗ ಎದುರಿಗಿರುವ ವ್ಯಕ್ತಿಯನ್ನು ನಮ್ಮ ಮನಸ್ಸು, ನಮ್ಮ ಮೆದುಳು ಸರಿಯಾಗಿ ಗ್ರಹಿಸುತ್ತೆ. ಅವನ ಇನ್ನೊಂದು ಸಲ ನಾವು ಆ ವ್ಯಕ್ತಿನ ನೋಡಿದಾಗ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓ ಇವ್ರನ್ನ ನಾವು ಭೇಟಿ ಮಾಡಿದ್ವು ಅಂತ. ಆ ರೀತಿ ಆ ವ್ಯಕ್ತಿಯ ನೆನಪು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರಬೇಕು ಅನ್ನುವ ಒಂದು ಕಾರಣದಿಂದ ಕೈ ಮುಗಿದಾಗ ಈ ಪ್ರೆಷರ್ ಪಾಯಿಂಟ್ಸ್ಗಳು ಆಕ್ಟಿವೇಟ್ ಆಗುತ್ತೆ. ಇದು ಮುಖ್ಯ ಕಾರಣ ನಾವು ಕೈ ಮುಗಿಯೋದು. ಅದ್ರ ಜೊತೆಗೆ ಸಾಮಾನ್ಯವಾಗಿ ಹಿರಿಯರನ್ನು ನೋಡಿದಾಗ ನಾವು ಅವರ ಕಾಲಿಗೆ ನಮಸ್ಕರಿಸುವಂತಹ ಒಂದು ಪದ್ಧತಿ ಸಹ ನಮ್ಮಲ್ಲಿದೆ. ಆದರೆ ಯಾಕೆ ಮಾಡಬೇಕು ಅದನ್ನು ಅಂತ ಪ್ರಶ್ನೆ ಮಾಡೋರಿಗೆ ಉತ್ತರ ಏನು ಅಂತಂದರೆ, ನಮ್ಮ ದೇಹದಲ್ಲಿ ಒಂದು ಅಯಸ್ಕಾಂತ ಶಕ್ತಿ ಇದೆ. ನಾವು ಹಿರಿಯರಿಗೆ ಬಗ್ಗಿ ಅವರ ಪಾದಗಳಿಗೆ ಮುಟ್ಟಿ ನಮಸ್ಕರಿಸಿದಾಗ ಅವರ ಒಂದು ಅವರಲ್ಲಿರುವ ಒಂದು ಧನಾತ್ಮಕವಾದ ಶಕ್ತಿಗಳು ನಮಗೆ ಬರುತ್ತೆ. ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾಲು ಮುಟ್ಟಿ ನಮಸ್ಕರಿಸಬೇಕಾದ್ರೆ, ಅವನು ಎಂಥ ವ್ಯಕ್ತಿನೇ ಆಗಿರಲಿ, ಅವನು ಆಶೀರ್ವಾದ ಮಾಡಬೇಕಾದ್ರೆ ಒಳ್ಳೆಯ ಒಂದು ಮಾತುಗಳನ್ನೇ ಆಡ್ತಾನೆ. ಆ ಮಾತುಗಳು ನಮ್ಮ ಮೆದುಳಿನಲ್ಲಿ ಅದು ರಿಜಿಸ್ಟರ್ ಆಗುತ್ತೆ. ಅದೇ ರೀತಿ ಅವರ ಒಂದು ಧನಾತ್ಮಕವಾದ ಶಕ್ತಿ ನಮಗೆ ದೊರಕೋದ್ರಿಂದ ಅದು ನಮ್ಮ ಒಂದು ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಇದು ಈ ಪದ್ಧತಿಯು ಸಹ ನಮ್ಮಲ್ಲಿ ಒಂದು ಧನಾತ್ಮಕವಾದ, ಸಕಾರಾತ್ಮಕವಾದ ಶಕ್ತಿ ಬೆಳವಣಿಗೆ ಆಗೋಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಇನ್ನೊಂದು ಬಹಳ ನಮ್ಮ ಸಂಪ್ರದಾಯದಲ್ಲಿ ನಾವು ನೋಡುವಂಥದ್ದು. ಇನ್ನೊಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಿದ್ದೀನಿ.
ನೆಲದ ಮೇಲೆ ಕುಳಿತು ಊಟ ಮಾಡಿದಾಗ ಇದೊಂದು ಯೋಗಾಸನದ ಭಂಗಿ, ಸುಖಾಸನ. ನಮ್ಮ ಎಲ್ಲ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ರಾಸಾಯನಿಕಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ಮಾತ್ರ ನಾವು ಸೇವನೆ ಮಾಡ್ತೀವಿ. ಹಾಗಾಗಿ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು, ಅದರಲ್ಲಿ ಮುಖ್ಯವಾಗಿ ಬೊಜ್ಜುತನ ಆಗ್ಬೋದು, ಅಂದರೆ ಆಹಾರಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗದಿದ್ದ ಹಾಗೆ ತಡೆಯಲು, ಮತ್ತು ನಾವು ಹಿಂದೆ ಮುಂದೆ ಮಾಡಿದಾಗ ಅದು ಸರಿಯಾದ ಪ್ರಮಾಣದಲ್ಲಿ ನಾವು ಸೇವಿಸುವ ಆಹಾರ ಡೈಜೆಷನ್ ಆಗೋಕ್ಕೆ, ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಯೋಗ ಅನ್ನೋದಕ್ಕೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಅದರಲ್ಲೂ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. ಸೂರ್ಯ ನಮಸ್ಕಾರನು ಬಹಳ ಹಿಂದಿನಿಂದನೂ, ಸಾವಿರಾರು ವರ್ಷಗಳ ಹಿಂದಿನಿಂದನೂ ನಡೆಸ್ಕೊಳ್ತಾ ಬಂದಿದ್ದಾರೆ. ಈ ಸೂರ್ಯ ನಮಸ್ಕಾರ ಅಂತ ನೋಡಿದಾಗ ಯೋಗದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇದರಲ್ಲಿ 12 ಆಸನಗಳನ್ನು ನಾವು ನೋಡ್ತೀವಿ. ಪ್ರತಿ ಒಂದು ಭಂಗಿ ಅದು ಎಷ್ಟು ಮಹತ್ವದ್ದು ಅಂದರೆ ನಮ್ಮ ದೇಹದ ಸಂಪೂರ್ಣವಾಗಿ ಎಲ್ಲ ನಮ್ಮ ಅಂಗಾಂಗಗಳಿಗೆ ಒಂದು ಎಕ್ಸಸೈಸ್ನ ನೀಡುವಂತಹ ಭಂಗಿಗಳು 12 ಭಂಗಿಗಳಲ್ಲಿ ಅಡಕವಾಗಿದೆ. ಹಾಗಾಗಿ ಇದರ ಜೊತೆಯಲ್ಲಿ ಈ ಯೋಗ ಯಾಕೆ ತುಂಬ ಮುಖ್ಯ, ವೈಜ್ಞಾನಿಕವಾಗಿ ಬೇರೆ ಎಲ್ಲ ರೀತಿಯ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗಳಿಗೆ ಹೋಲಿಸಿದ್ರೆ ಇದಕ್ಕೆ ಮುಖ್ಯವಾದ ಬಹಳ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ. ಅಂದರೆ ಈ ಫಿಸಿಕಲ್ ಆ್ಯಕ್ಟಿವಿಟಿಯ ಜೊತೆಗೆ ನಮ್ಮ ಉಸಿರಾಟದ ಮೇಲೆ ಹೆಚ್ಚಿನ ಗಮನವನ್ನು ನಾವು ಇಲ್ಲಿ ಕೊಡ್ತಾ ಬರ್ತೀವಿ. ಪ್ರತಿಯೊಂದು ಆಸನದಲ್ಲೂ ಒಂದು ಗಾಳಿಯನ್ನು ತೆಗೆದುಕೊಳ್ಳೋದು ಮತ್ತು ಬಿಡುವುದು, ಒಂದು ಆ ರಿದಮ್ ಇರುತ್ತೆ. ಅದಕ್ಕೆ ಅದರದೇ ಆದ ಒಂದು ನಿಯಮ ಇದೆ. ಎಷ್ಟೊತ್ತು ನಾವು ಗಾಳಿನ ತಗಬೇಕು, ಉಸಿರನ್ನು ಬಿಡಬೇಕು, ಎಷ್ಟು ಸಮಯ ಉಸಿರನ್ನು ಹಿಡಿತದಲ್ಲಿ ಇಟ್ಕೊಂಡಿರಬೇಕು ಅನ್ನುವುದನ್ನು ಬಹಳ ಚೆನ್ನಾಗಿ ಪ್ರತಿಯೊಂದು ಆಸನದಲ್ಲೂ ಕೊಡ್ತಾರೆ. ಹಾಗಾಗಿ ನಮ್ಮ ಇಂಟರ್ನಲ್ ಆರ್ಗನ್ಸ್ ಏನಿದೆ, ಅದು ಪ್ಯಾಂಕ್ರಿಯಾಸ್ ಆಗ್ಬೋದು, ಬೈಲ್ ಅಥವಾ ನಮ್ಮ ಒಂದು ಕಿಡ್ನಿ ಆಗಿರ್ಬೋದು, ಲಿವರ್ ಇದಕ್ಕೆ ಹೃದಯ, ಇದಕ್ಕೆಲ್ಲ ಇಂಟರ್ನಲ್ ಆರ್ಗನ್ಗೆ ಮಸಾಜ್ ಕೊಡೋ ಅಂಥದ್ದು ಯಾವ ಎಕ್ಸಸೈಸ್ ಅಂದರೆ ಅದು ಯೋಗ ಮಾತ್ರ. ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ಈಗ ಜಿಮ್ಮಲ್ಲಿ ಹೋಗಿ ಆ ಕಾರ್ಡಿಯಾಕ್ ಮಾಡ್ತಾ ಹೃದಯಾಘಾತ ಆಗಿ ಸತ್ತವರ ಸಂಖ್ಯೆ ಬಹಳಷ್ಟಿದೆ. ಪ್ರತಿನಿತ್ಯ ನಾವು ಅದನ್ನ ನೋಡ್ತಿದ್ದೀವಿ. ಆದರೆ ಯೋಗ ಮಾಡ್ತಾ ಹೃದಯಾಘಾತ ಆಗಿ ಸತ್ತವರು ಇದುವರೆಗೂ ಯಾವುದೂ ಆ ಥರ ವರದಿಯಾಗಿಲ್ಲ. ಕಾರಣ ಏನಂತಂದರೆ ಇಲ್ಲಿ ಉಸಿರಾಟಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ. ಮತ್ತು ಪ್ರತಿಯೊಂದು ಈ ಸೂರ್ಯ ನಮಸ್ಕಾರದಲ್ಲೂ ಎಲ್ಲೋ ಒಂದು ಕಡೆ ಒಂದು ಕೂಲಿಂಗ್ ಪೀರಿಯಡ್ ಇರುತ್ತೆ, ಅಂದರೆ ಸ್ವಲ್ಪ ನಾವು ರೆಸ್ಟ್ ಮಾಡೋಂಥದ್ದು. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗದಂತೆ ನಮ್ಮ ದೇಹ ಹೊರಗಡೆ ಮತ್ತು ಒಳಗಡೆ ಎಲ್ಲ ಸಂಪೂರ್ಣವಾಗಿ ದೇಹಕ್ಕೆ ಇಂಟರ್ನಲ್ ಎಕ್ಸ್ಟರ್ನಲ್ ಆರ್ಗನ್ಸ್ಗೆ ಮಸಾಜಿಂಗ್ ಮಾಡುವಂತಹ ಏಕೈಕ ಒಂದು ವ್ಯಾಯಾಮ ಅಂತಂದರೆ ಅದು ಯೋಗ ಅನ್ಬೋದು, ಸೂರ್ಯ ನಮಸ್ಕಾರ. ಇದು ಸೂರ್ಯ ಹುಟ್ಟಕ್ಕೆ ಮೊದಲೇ ಮಾಡೋದ್ರಿಂದ ಬೆಳಗ್ಗೆ ಬೇಗ ಏಳ್ತೀವಿ, ದೇಹಕ್ಕೆ ಮನಸ್ಸಿಗೆ ಸಂಪೂರ್ಣವಾಗಿ ಒಂದು ವ್ಯಾಯಾಮ ದೊರಕೋದ್ರಿಂದ ಇಡೀ ದಿನ ಆ ವ್ಯಕ್ತಿ ಬಹಳ ಉಲ್ಲಾಸಕರವಾಗಿರ್ತಾನೆ, ಎನರ್ಜೆಟಿಕ್ ಆಗಿರ್ತಾನೆ, ಎಲ್ಲ ಕೆಲಸವನ್ನು ಸಕಾರಾತ್ಮಕವಾಗಿ ಮಾಡುವಂತಹ ಶಕ್ತಿಯನ್ನು ಆತ ಪಡೆದಿರ್ತಾನೆ. ಇದರ ಜೊತೆಯಲ್ಲಿ ನಾವು ಇನ್ನೂ ಕೆಲವು ಸಂಪ್ರದಾಯಗಳು ಅಂತಂದರೆ, ನಾವು ಒಂದು ಬಿಂದಿ ಇಡೋದು ಅಂದರೆ ಕುಂಕುಮ ಇಡೋದು, 2 ಹುಬ್ಬುಗಳ ಮಧ್ಯೆ ನಾವು ಕುಂಕುಮ ಇಟ್ಟಾಗ ಅದು ಒಂದು ನರಕೇಂದ್ರ ಅಂತಂತಾರೆ, ಆಜ್ಞಾಚಕ್ರ ಇರುವಂಥದ್ದು. ಹಾಗಾಗಿ ಅದನ್ನು ನಾವು ಪ್ರೆಸ್ ಮಾಡಿದಾಗ ಅದು ಒಂದು ಆ್ಯಕ್ಟಿವೇಟ್ ಮಾಡುತ್ತೆ, ನರಕೇಂದ್ರಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅನ್ನುವ ಒಂದು ಹೇಳಿಕೆ ಇದೆ. ಅದು ನಿಜನೂ ಸಹ ಹೌದು. ಇದರ ಜೊತೆ ಬಳೆ ಹಾಕೋದು, ಹೆಣ್ಣು ಮಕ್ಕಳು ನಮ್ಮ ಸಂಪ್ರದಾಯದಲ್ಲಿ ಬಳೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು ಗಾಜಿನ ಬಳೆನ ಯಾರೂ ಹಾಕೋದೇ ಇಲ್ಲ. ಹಾಗಾಗಿ ಅದಕ್ಕೆ ರೀಸನ್ಗಳು ಬೇಕಾದಷ್ಟು ಇರ್ಬೋದು. ಆದರೆ ಬಳೆ ಹಾಕಿದಾಗ ಸರ್ಕಲ್ ಬಳೆ ನಿಮ್ಗೆ ಗೊತ್ತಿರ್ಬೋದು, ರೌಂಡ್ ಇದು ಎನರ್ಜಿ ಅಲ್ಲೇ ಸರ್ಕಲ್ ಆಗಬೇಕು. ಬಳೆಯನ್ನು ತೊಡುವುದರಿಂದ ಬಳೆ ಮತ್ತು ನಮ್ಮ ಈ ಒಂದು ಅಂಗೈ ಇಲ್ಲಿ ಫ್ರಿಕ್ಷನ್ ಆಗ್ತಾನೇ ಇರುತ್ತೆ. ಈ ಫ್ರಿಕ್ಷನ್ ಆಗ್ತಾನೇ ಇರೋದ್ರಿಂದ ಬಹಳ ಏನೇ ಕೆಲಸ ಮಾಡಬೇಕಾದ್ರೂ ಬಳೆ ಅದು ಅಳ್ಳಾಡೋದ್ರಿಂದ ಫ್ರಿಕ್ಷನ್ ನಡೀತಾ ಇರುತ್ತೆ. ಇದರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಅನ್ನುವುದು ನಮ್ಮ ಹಿರಿಯರ ಒಂದು ವಾದ. ಅದು ವೈಜ್ಞಾನಿಕವಾಗಿಯೂ ಸಹ ಹೌದು. ರಕ್ತ ಪರಿಚಲನೆ ಚೆನ್ನಾಗಾದಾಗ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮದುವೆ ಅಂದಾಗ, ಶುಭ ಸಮಾರಂಭಗಳು ಅಂದಾಗ ಹೆಣ್ಣು ಮಕ್ಕಳು ಈ ಒಂದು ಮೆಹಂದಿ ಅಂತ ಏನಂತೀವಿ ಅಥವಾ ಮದರಂಗಿ, ಇದನ್ನು ಕೈಗೆ ಹಾಕುವಂಥ ಒಂದು ಪದ್ಧತಿ ಇದೆ. ಇದು ಏನಕ್ಕೆ ಹಾಕ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಚೆನ್ನಾಗಿ ಕಾಣೋಕ್ಕೋಸ್ಕರ ಹಾಕ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಇದು ಅಲಂಕಾರಿಕವಾಗಿ ಹೌದು, ನಿಜ, ಚೆನ್ನಾಗಿ ಕಾಣುತ್ತೆ ಅದು. ಇದರ ಜೊತೆಯಲ್ಲಿ ಮದುಮಗಳಿಗೆ ಏನಕ್ಕೆ ಕೈ ಕಾಲಿಗೆಲ್ಲ ಈ ಒಂದು ಮದರಂಗಿ ಅಥವಾ ಮೆಹಂದಿನ ಹಾಕ್ತಾರೆ, ಅದೊಂದು ಶಾಸ್ತ್ರ, ಮೆಹಂದಿ ಶಾಸ್ತ್ರ ಅಂತಲೂ ಸಹ ಮಾಡ್ತಾರೆ. ಕಾರಣ ಏನಂತಂದರೆ ಇದು ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ.
ಮತ್ತು ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಇದೊಂದು ಇಟ್ ಹ್ಯಾಸ್ ಅ ಮೆಡಿಸಿನಲ್ ಪ್ರಾಪರ್ಟಿ. ಇದಕ್ಕೆ ಒಂದು ಔಷಧಿಯುಕ್ತ ಗುಣವನ್ನು ಈ ಮೆಹಂದಿ ಅಥವಾ ಮದರಂಗಿ ಹೊಂದಿರೋದ್ರಿಂದ ಕೈಗಳಿಗೆ ದೇಹಕ್ಕೆ ಅದನ್ನು ಲೇಪನೆ ಮಾಡಿದಾಗ ಅದು ನಮ್ಮ ದೇಹದಲ್ಲಿರುವ ಕೂಲ್ ಮಾಡುತ್ತೆ. ಮತ್ತು ಒತ್ತಡವನ್ನು ನಿಯಂತ್ರಿಸುವ ಶಕ್ತಿ ಇದಕ್ಕಿರೋದ್ರಿಂದ ಮದುಮಗಳಿಗೆ ಆ ಒಂದು ಸಂದರ್ಭದಲ್ಲಿ ಒಂದು ಆತಂಕ ಆಗ್ಬೋದು, ಉದ್ವೇಗ ಆಗ್ಬೋದು, ಸಂತೋಷ ಅಂದರೆ ಮಿಕ್ಸ್ಡ್ ರಿಯಾಕ್ಷನ್ ಇರುತ್ತೆ. ಮದುವೆಯ ಸಂದರ್ಭದಲ್ಲಿ ಅವರಿಗೆ ಹೇಳೋಕ್ಕಾಗದೇ ಇರೋಂತಹ ಒಂದು ಆತಂಕ ಆಗ್ಬೋದು, ಸಂತೋಷ ಒಂದು ಕಡೆ ಇದ್ದರೆ ಆತಂಕನೂ ಇರುತ್ತೆ. ಇದೆಲ್ಲ ಇರೋದ್ರಿಂದ ಆಕೆಯನ್ನು ಒಂದು ಸಮಾಧಾನವಾಗಿ ಇರಿಸಬೇಕಾದ್ರೆ, ಆಕೆ ಸಂತೋಷವಾಗಿ ಇರಿಸಬೇಕಾದ್ರೆ ಈ ಮೆಹಂದಿ ಅನ್ನುವುದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ ಮದುವೆಗಳಲ್ಲಿ ಈ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಅದೇ ರೀತಿ ಕಾಲಿಗೆ ಒಂದು ಬೆಳ್ಳಿಯ ಉಂಗುರವನ್ನು ಹಾಕ್ತಾರೆ ಹೆಣ್ಣು ಮಕ್ಕಳು. ಇದು ಅಲ್ಲಿರುವ ಒಂದು ನರ್ವ್ಗೂ ಅಲ್ಲಿ ಬೆಳ್ಳಿ, ನಿಮಗೆ ಗೊತ್ತಿರೋ ಹಾಗೆ ಬೆಳ್ಳಿ ತುಂಬ ದೇಹಕ್ಕೆ ಬಹಳ ಬೇಕಾಗಿರುವಂಥ ಒಂದು ಲೋಹ ಅಂತ ಅನ್ಬೋದು. ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ. ಇದು ಆ ಬೆರಳಿನಲ್ಲಿ, ಎರಡನೆಯ ಬೆರಳಿನಲ್ಲಿ, ಕಾಲು ಉಂಗುರದ ಬೆರಳು ಅಂತಲೇ ನಾವು ಹೇಳ್ತೀವಿ, ಅದಕ್ಕೂ ನಮ್ಮ ಯೂಟ್ರಸ್ ಗರ್ಭಕೋಶಕ್ಕೂ ಒಂದು ಕನೆಕ್ಷನ್ ಇದೆ. ಇದು ಯಾರಾಗ್ತಾರೆ ಅವರಿಗೆ ಗರ್ಭಕೋಶದ ತೊಂದರೆಗಳು ಬರದೇ ಇದ್ದಾಗೆ ಅದು ಕಾಪಾಡುತ್ತೆ ಅನ್ನುವುದು, ಅದು ಸರಿಯಾಗಿ ಒಂದು ಕಂಟ್ರೋಲ್ ಆಗುತ್ತೆ ಅನ್ನುವುದು ಒಂದು ವೈಜ್ಞಾನಿಕವಾಗೂ ಸಹ ಹೌದು. ಇದರ ಜೊತೆಯಲ್ಲಿ ಮಕ್ಕಳಿಗೆ ಕಿವಿ ಚುಚ್ಚಿಸೋದು, ಇದರಿಂದಾಗಿ ಆ ಒಂದು ಪ್ರೆಷರ್ ಪಾಯಿಂಟ್ ಆಕ್ಟಿವೇಟ್ ಆಗೋದ್ರಿಂದ ಆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಆಗದೇ ಇದ್ದಂಗೆ, ಆರೋಗ್ಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಬರದೇ ಇದ್ದ ಹಾಗೆ ಇದು ಕಾಪಾಡುತ್ತೆ. ನಾವು ಸಾಮಾನ್ಯವಾಗಿ ಯಾವುದೇ ಶುಭ ಸಮಾರಂಭ ಅಂತಂದಾಗ ನಾವು ದೀಪ ಹಚ್ಚಿ ಆ ಒಂದು ಕಾರ್ಯಕ್ರಮವನ್ನು, ಅದು ಎಂಥದೇ ಕಾರ್ಯಕ್ರಮ ಆಗಲಿ, ದೀಪ ಬೆಳಗುವುದರ ಮೂಲಕ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ. ದೀಪ ಹಚ್ಚಿದಾಗ ಅದು ಸುತ್ತಮುತ್ತಲಿರುವ ಕಲ್ಮಶಗಳನ್ನು ಅದು ನಾಶ ಮಾಡುತ್ತೆ. ಅದರ ಜೊತೆಗೆ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗೂ ಸಹ ಅದು ಒಂದು ಆಹ್ಲಾದಕರವಾಗಿ ಒಂದು ಕತ್ತಲೆಯನ್ನು ಓಡಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ಅದೊಂದು ಶುಭ ಸೂಚನೆ ಅನ್ನೋದರಿಂದ ಸಾಮಾನ್ಯವಾಗಿ ದೀಪವನ್ನು ಬೆಳಗಿಸ್ತೀವಿ. ಇದರ ಜೊತೆ ವಿಗ್ರಹಾರಾಧನೆ ಅಂದರೆ ಮೂರ್ತಿಗಳನ್ನು ಪೂಜೆ ಮಾಡೋದು. ಅಂದರೆ ಇಲ್ಲಿ ಅವರು ಆಸ್ತಿಕ ಆಗ್ಬೋದು, ನಾಸ್ತಿಕ ಆಗ್ಬೋದು, ಆದರೆ ಮೂರ್ತಿ ಅಂತಂದಾಗ ನಮಗೆ ಒಂದು ಕಾನ್ಸಂಟ್ರೇಷನ್ ಬೇಕು, ಒಂದು ಧ್ಯಾನ ಮಾಡಬೇಕು, ನಮಗೆ ಒಂದು ಗಮನ ಹರಿಸಬೇಕು ಅಂತಂದಾಗ ಯಾವುದಾದ್ರೂ ಒಂದು ವಸ್ತು ಬೇಕಾಗುತ್ತೆ. ಅದು ಒಂದು ಡಾಟ್ ಆಗಿರಬಹುದು ಅಥವಾ ಯಾವುದೇ ವಸ್ತು ಆಗಿರ್ಬೋದು. ಅದಕ್ಕೆ ಒಂದು ಶೇಪ್ನ ಕೊಡ್ತಾರೆ, ಅದಕ್ಕೆ ಒಂದು ಆಕಾರವನ್ನು ಕೊಡ್ತಾರೆ. ಹಾಗಾಗಿ ವಿಗ್ರಹಾರಾಧನೆ ಅನ್ನೋದು ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಇದ್ರೂ ಸಹ ಅದು ನಮ್ಮ ಗಮನವನ್ನು ಕೇಂದ್ರೀಕರಿಸಲು ಇರುವ ಸಾಧನವಾಗಿರೋದ್ರಿಂದ ವಿಗ್ರಹಾರಾಧನೆ ಮಾಡಿದಾಗ ನಮ್ಮ ಕಾನ್ಸಂಟ್ರೇಷನ್ನು, ಗಮನ ಅದರ ಕಡೆ ಒಂದೇ ಕಡೆ ಫೋಕಸ್ ಆಗೋದ್ರಿಂದ ಅದು ನಮಗೆ ಒಳ್ಳೆಯ ಒಂದು ಅನುಭವನ ನೀಡುತ್ತೆ. ಮತ್ತು ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಈ ಕಾನ್ಸಂಟ್ರೇಷನ್ ಅನ್ನೋದು ಬಹಳ ಮುಖ್ಯವಾಗಿರೋದ್ರಿಂದ ವಿಗ್ರಹಾರಾಧನೆಯೂ ಸಹ ಇದರಲ್ಲಿ ಒಂದು ಪ್ರಮುಖವಾದ ಒಂದು ಪಾತ್ರ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಆಚರಣೆಗಳಲ್ಲಿ ನಾವು ನೋಡೋದು ಉಪವಾಸ. ಅಂದರೆ ಒಂದು ದೇವರ ಹೆಸರಿನಲ್ಲಿ, ಹಬ್ಬಗಳ ಹೆಸರಿನಲ್ಲಿ ಮಧ್ಯ ಒಂದು ವಾರದಲ್ಲಿ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಏಕಾದಶಿ ಅಂತಾರೆ, ಅಥವಾ ಸಂಕಷ್ಟ ಚತುರ್ಥಿ ಅಂತ, ಅಂದರೆ ದೇವರ ಹೆಸರಿನಲ್ಲಿ ಅಥವಾ ಯಾವುದೋ ಒಂದು ಆಚರಣೆ ಹೆಸರಿನಲ್ಲಿ ಉಪವಾಸವನ್ನು ಮಾಡೋದು. ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಬರೀ ಹಣ್ಣುಗಳನ್ನು ಸೇವನೆ ಮಾಡೋದು ಅಥವಾ ಒಂದು ಪಾನಕಗಳನ್ನು ಸೇವನೆ ಮಾಡೋದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರ ಹಾಕೋದಕ್ಕೆ ಈ ಒಂದು ಪ್ರಕ್ರಿಯೆ, ಉಪವಾಸ ಅನ್ನೋದಿದೆಯಲ್ಲ, ಇದೊಂದು ವರ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ದೇಹದಲ್ಲಿರುವ ಎಲ್ಲ ಕಲ್ಮಶಗಳನ್ನು ಹೊರ ಹಾಕೋಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಜೀರ್ಣಾಂಗಕ್ಕೆ ಒಂದು ರೆಸ್ಟ್ ಸಹ ಸಿಕ್ಕುತ್ತೆ. ಏಕೆಂದರೆ ನಾವೇನು ಸೇವನೆ ಮಾಡೋಲ್ಲ, ಅದು ಅದರಲ್ಲಿ ಏನಾದರೂ ಒಂದು ತೊಂದರೆಗಳಿದ್ದರೆ, ಡ್ಯಾಮೇಜ್ಗಳಾಗಿದ್ದರೆ ಅದನ್ನು ರಿಪೇರ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗುತ್ತೆ. ಹಾಗಾಗಿ ಉಪವಾಸ ಇನ್ ಬಿಟ್ವೀನ್ ಅದು ಮಾಡೋದು ಬಹಳ ಸೂಕ್ತ. ಆದರೆ ಹಿಂದೆಲ್ಲ ಏನು ಮಾಡ್ತಿದ್ರು, ಅದನ್ನು ಒಂದು ಆಚರಣೆ ಅಂತ ಮಾಡ್ತಾಯಿದ್ರು. ಆಚರಣೆ ಅಂದಾಗ ಅದು ಕಂಪಲ್ಸರಿ, ಈ ಆಪ್ಷನಲ್ ಆದರೆ ನಾವು ಮಾಡೋದಿಲ್ಲ. ಆದರೆ ಒಂದು ಆಚರಣೆ ಅಂತ ಬಂದಾಗ ಅದು ನಮಗೆ ಬೇಕೋ ಬೇಡವೋ ಅದನ್ನು ನಾವು ಮಾಡ್ತೀವಿ. ಆದರೆ ಇಂಡೈರೆಕ್ಟಾಗಿ ನಮ್ಮ ದೇಹದಲ್ಲಿ ಏನೇನು ಒಂದು ತೊಂದರೆಗಳು ಇದೆ, ಅದನ್ನು ಏನೇನು ಡ್ಯಾಮೇಜ್ಗಳಾಗಿದೆ ಅದನ್ನು ಸರಿಪಡಿಸೋಕ್ಕೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ರೆಸ್ಟ್ ಬೇಕು. ಆ ರೆಸ್ಟ್ ಸಿಕ್ಕೋದು ಉಪವಾಸದಿಂದ. ಹಾಗಾಗಿ ಈ ಉಪವಾಸವೂ ಸಹ ಎಲ್ಲೋ ಒಂದು ಕಡೆ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿದೆ. ಆದರೆ ಅದನ್ನು ನಾವು ತಿಳಿಸುವಲ್ಲಿ ನಾವು ಎಲ್ಲೋ ಎಡುತ್ತಾ ಇದ್ದೀವಿ. ಆಚರಣೆ ಅಂತ ಬಂದಾಗ ಯುವ ಜನತೆ ಅದನ್ನು ಒಪ್ಪೋದಿಲ್ಲ. ಆದರೆ ಅದರ ವೈಜ್ಞಾನಿಕ ಕಾರಣಗಳನ್ನು ನಾವು ನೀಡಿದಾಗ ಖಂಡಿತ ಅವರು ಅದನ್ನು ಒಪ್ಕೊಂತಾರೆ. ಹಾಗಾಗಿ ನಮ್ಮಲ್ಲಿ
ಹಲವಾರು ಸಂಪ್ರದಾಯಗಳಿದೆ. ಆದರೆ ಅದರ ವೈಜ್ಞಾನಿಕ ಹಿನ್ನೆಲೆ, ಅದರ ವೈಜ್ಞಾನಿಕತೆಯ ಬಗ್ಗೆ ತಿಳಿಸುವಲ್ಲಿ ನಾವು ಎಲ್ಲೋ ಒಂದು ಎಡುತ್ತಾ ಇದ್ದೀವಿ. ಇದರ ಬಗ್ಗೆ ಸಂಪೂರ್ಣವಾಗಿ ಮಕ್ಕಳಿಗೆ ಅರ್ಥವಾಗುವ ಹಾಗೆ ನಾವು ತಿಳಿಸಿದರೆ ಖಂಡಿತ ನಮ್ಮ ಆಚರಣೆಗಳು ಏನಿದೆ ಅದಕ್ಕೆ ಒಂದು ಬೇಸ್ ಇದೆ, ಒಂದು ತಳಹದಿ ಇದೆ, ಅದರ ಮೇಲೇ ಅದನ್ನು ಅವರು ಕಟ್ಟಿರೋದು. ಆದರೆ ಅದನ್ನು ನಡೆಸುವಲ್ಲಿ, ತಿಳಿಸುವಲ್ಲಿ ನಾವು ಸರಿಯಾಗಿ ನಾವು ಆ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅದು ಮಕ್ಕಳನ್ನು ತಲುಪ್ತಾ ಇಲ್ಲ. ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ನಮ್ಮಲ್ಲಿರುವ ಆಚರಣೆಗಳನ್ನು ಅದರ ಮೂಢನಂಬಿಕೆಗಳು, ಕಂದಾಚಾರಗಳು ಅಂತ ಅಂದ್ಕೊಂಡು ಅವರು ಪಾಶ್ಚಿಮಾತ್ಯರ ಒಂದು ಆಚರಣೆಗಳಿಗೆ ಅವರು ಒಳಗಾಗ್ತಾ ಇರೋದು ನಾವೆಲ್ಲ ಗಮನಿಸಿದ್ದೀವಿ. ಹಾಗಾಗಿ ಇನ್ನು ಮುಂದೆನಾದರೂ ಪ್ರತಿಯೊಂದು ಹಬ್ಬ ಆಚರಣೆಗಳು ಮಾಡಬೇಕಾದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಹಿರಿಯರು ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಮುಂದಿನ ಜನಾಂಗಕ್ಕೆ ಅದನ್ನ ತಿಳಿಸಿದ್ರೆ ಖಂಡಿತವಾಗ್ಲೂ ಆರೋಗ್ಯದ ದೃಷ್ಟಿಯಿಂದ ದೈಹಿಕವಾಗಿ, ಮಾನಸಿಕವಾಗಿ ಒಳ್ಳೆಯ ಆರೋಗ್ಯ ಪಡಿಬೇಕಾದ್ರೆ ಇದೆಲ್ಲ ನಮಗೆ ಬೇಕು. ಇದನ್ನು ಮುಂದುವರಿಸ್ಕೊಳ್ತಾ ಹೋಗಬಹುದು. ನಮಸ್ಕಾರ.